ಪದೇ ಸಂವಿಧಾನದ ಮೇಲೆ ಯಾಕೆ ದಾಳಿ ಆಗುತ್ತೆ ಅಂದ್ರೆ ಚಪ್ಪಲಿ ಒಲಿಯವರು ಅವ್ರ ಪಕ್ಕ ಬಂದು ಕೂತ್ಕೊತಾ ಇದಾರಲ್ಲ, ಅದಕ್ಕೆ ಆ ಸಂವಿಧಾನವನ್ನ ಅವ್ರು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಆ ಮನು ಸಂವಿಧಾನವನ್ನ ಬೆಂಕಿ ಇಟ್ಟು ಬೇಯಿಸಾಯಿತು ಅಂಬೇಡ್ಕರ್. ಮತ್ತೆ ನಮ್ಮ ತಲೆಗಳಿಗೆ ತುಂಬಬೇಕು ಅಂತಿದ್ದಾರೆ, ಅದು ಈ ಜನ್ಮಕ್ಕೆ ಸಾಧ್ಯ ಆಗಲ್ಲ. ಜನವರಿ 26ನೇ ತಾರೀಕು ಕೆಂಪುಕೋಟೆ ಮೇಲೆ ಮೋದಿಯವರು, ಅಮಿತ್ ಶಾ ಅವರು ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಯೋಗ್ಯರಲ್ಲ. ಅಮಿತ್ ಸಾಹೇಬ್ರೆ, ನೀನ್ ಮಾತನ್ನ ಕರೆಕ್ಟ್ ಮಾತಾಡು. ಒಬ್ಬ ಅವಿವೇಕಿ ಅಮಿತ್ ಶಾ ಅವರು ಯಾವೊಂದು ಗೋದಾ ಪ್ರಕರಣದಲ್ಲಿ ಒಂದು ಕ್ರಿಮಿನಲ್ ಘಟನೆಯಲ್ಲಿ ಜೈಲಲ್ಲಿದ್ದಂಥ ವ್ಯಕ್ತಿ ಭಾರತ ದೇಶಕ್ಕೆ ಗೃಹ ಮಂತ್ರಿ ಆಗಿರೋದು ದುರ್ದೈವ. ದೇಶದ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗೋದಕ್ಕೆ, ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಒಂದು ದೊಡ್ಡ ಮಟ್ಟದ 3ನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗಬೇಕು. ಅಂಬೇಡ್ಕರ್ ಮತ್ತೆ ಸಂವಿಧಾನದ ವಿರುದ್ಧ ಮಾತಾಡೋಂಥವ್ರು ಮೊದಲು ಅವರು ಅಂಬೇಡ್ಕರ್ ಮತ್ತು ಸಂವಿಧಾನಬದ್ಧವಾಗಿ ದೊರಕಿರ್ತಕ್ಕಂಥ ಸವಲತ್ತುಗಳನ್ನ ಬಿಡಲಿ. ಯಾವ ದೇವರನ್ನು ಅವನು ನಂಬಿ ಮುಕ್ತಿ ಸಿಗ್ತದೆ ಅಂತ ಹೇಳಿದ್ರು, ಅದೇ ದೇವರುಗಳನ್ನು ಪ್ರತಿ ಮನೆಯಿಂದ ಹೊರಗಡೆ ಕಳಿಸಿ ಹೊರಗಡೆ ಹಾಕಿ ನಾವು ಪ್ರತಿಭಟನೆಯನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಜನವರಿ 26ನೇ ತಾರೀಕು ಕೆಂಪುಕೋಟೆ ಮೇಲೆ ಮೋದಿಯವರು, ಅಮಿತ್ ಶಾ ಅವರು ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಯೋಗ್ಯರಲ್ಲ. ಇವತ್ತೇನಾದರೂ ಅವ್ರ ನೈತಿಕತೆ ಇದ್ದರೆ, ಸಂವಿಧಾನದ ಮೇಲೆ ಗೌರವ ಇದ್ದರೆ, ಪ್ರಜಾಪ್ರಭುತ್ವದಲ್ಲಿ ಗೌರವ ಇದ್ದರೆ ಅಮಿತ್ ಶಾ ಅವ್ರನ್ನ ಸಂಪೂರ್ಣ ವಜಾ ಮಾಡಬೇಕು. ಇಲ್ಲ ಅಂದರೆ ಅವರಿಬ್ಬರೂ ಸಹ ದೇಶದ್ರೋಹಿಗಳು. ಹಾಗಾಗಿ ಈ ದೇಶದ ಜನ ಪ್ರಜೆಗಳೇ ಪ್ರಭುಗಳು ಅಂತ ನಮ್ಮ ಸಂವಿಧಾನ ಹೇಳೋದು. ಹಾಗಾಗಿ 400 ಬರ್ತೀವಿ ಅಂದರೆ 220ಕ್ಕೆ ತಂದಿದ್ದಾರೆ. ಮುಂದಿನ ದಿನ 120 ಬರೋಲ್ಲ, 2 ಡಿಜಿಟಿಗೆ ನಿಲ್ಲಿಸ್ತೀವಿ. ನಿಮಗೆ ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಲಾಂಛನಕ್ಕೆ ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅಂದರೆ ನಿಮಗೆ ನೀವೇ ಅವಮಾನ ಮಾಡ್ಕೊಂಡಂಗೆ. ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ದೆಹಲಿ ಚಲೋವನ್ನು ಲಕ್ಷಾಂತರ ಕೋಟ್ಯಾಂತರ ಜನ ನಿಮ್ಮ ದೆಹಲಿಗೆ ಬರ್ತೀವಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮೈಸೂರು ಬಂದು ಬೆಳಿಗ್ಗೆ 7 ಗಂಟೆಯಿಂದ ಭಾಳ ಚೆನ್ನಾಗಾಗಿದೆ. ಸ್ವಯಂ ಬಂದಾಗಿದೆ. ಎಲ್ಲ ವರ್ತಕರು, ವ್ಯಾಪಾರಿಗಳು, ರೈತರು, ದಲಿತ ಸಂಘಟನೆ, ಪ್ರಗತಿಪರ ಸಂಘಟನೆ, ಅಹಿಂದ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಭಾಳ ಕೋಆಪರೇಟಿವ್ ಮಾಡಿದ್ದಾರೆ. ಭಾಳ ಸುವ್ಯವಸ್ಥಿತವಾಗಿ ಶಾಂತಿ ಸೌಹಾರ್ದತೆಯಿಂದ ಈ ಬಂದ್ ಆಗಿದೆ. ಪದೇ ಪದೇ ಸಂವಿಧಾನದ ಮೇಲೆ ಯಾಕೆ ದಾಳಿ ಆಗುತ್ತೆ ಅಂದರೆ ಚಪ್ಪಲಿ ಒಲಿಯವರು ಅವ್ರ ಪಕ್ಕ ಬಂದು ಕೂತ್ಕೊತಾ ಇದಾರಲ್ಲ, ಅದಕ್ಕೆ ಆ ಸಂವಿಧಾನವನ್ನು ಅವ್ರು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಅವ್ರಿಗೆ ಏನಿದ್ರು ಮನು ಸಂವಿಧಾನ ಬೇಕು, ಜನವಾರ ಸಂವಿಧಾನ ಬೇಕು. ಈ ದೇಶದ ಅತಿ ಶೂದ್ರರು ಗುಲಾಮರಾಗಿರಬೇಕು. ಆ ಮನು ಸಂವಿಧಾನವನ್ನೇ ಬೆಂಕಿ ಇಟ್ಟು ಬೇಯಿಸಾಯಿತು ಅಂಬೇಡ್ಕರ್. ಮತ್ತೆ ನಮ್ಮ ತಲೆಗಳಿಗೆ ತುಂಬಬೇಕು ಅಂತಿದ್ದಾರೆ, ಅದು ಈ ಜನ್ಮಕ್ಕೆ ಸಾಧ್ಯ ಆಗಲ್ಲ. ನಾವಿಲ್ಲಿ ಮಾತಾಡೋಕ್ಕೆ ಕೊಟ್ಟಂಥ ಶಿಲ್ಪಿ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಶಿಲ್ಪಿ ಅಂದರೆ ಗೊತ್ತಿರ್ತೈತೆ ಅವುಗಳಿಗೆಲ್ಲರೂ. ಶಿಲ್ಪಿ ಅಂದರೆ ಒಂದು ದೇವರದು ಒಂದು ಮೂರ್ತಿ. ಆ ಮೂರ್ತಿ ಬಗ್ಗೆ ಮಾತಾಡೋಣ ಮಿಸ್ಟರ್ ಅಮಿತ್ ಶಾ. ಅಲ್ರಿ ಸ್ವಾಮಿ, ನೀವು ಅಲ್ಲಿ ಕೂತಿರಲ್ರಿ ಸೀಟು, ಅದು ನಮ್ಮ ಸಂವಿಧಾನ ಕೊಟ್ಟಂಥ ನಮ್ಮ ಡಾಕ್ಟರ್ ಸಾಹೇಬರು ಅಂಬೇಡ್ಕರ್ ಬರೆದಂಥ ಆ ಶಿಲ್ಪಿ ಒಳಗೆ ನೀನು ಹೋಗಿ ಕೂತಿದ್ಯಪ್ಪ. 420 ಅಮಿತ್ ಸಾಹೇಬ್ರೆ, ನೀನು ಮಾತನ್ನ ಕರೆಕ್ಟಾಗಿ ಮಾತಾಡು. ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ, ಅವ್ರು ಕೊಟ್ಟಂಥ ಒಂದು ಸಂವಿಧಾನ ಇವತ್ತಿಗೂ ದೇಶಾದ್ಯಂತ ಇವತ್ತಿಗೂ ಹೆಣ್ಮಕ್ಳು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ತಾಯಿದಿರು ಇವತ್ತು ನಿಮ್ಮ BJPಲಿ MP ಆಗಿ MLA ಆಗಿ ಏನೇನು ಆಗಿದಾರಲ್ಲಪ್ಪ, ಇವರೆಲ್ಲ ಆಗಿರ್ಬೇಕಾದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಶಿಲ್ಪಿ ಬರೆದಂಥ ಒಂದು ಸಾಹಿತ್ಯ, ಬರೆದಂಥ ಒಂದು ಸಂವಿಧಾನ. ಆ ಸಂವಿಧಾನದಲ್ಲಿ ನೀವೆಲ್ಲರೂ ಕೂತಿದ್ದೀರಾ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು. ಅವ್ರನ್ನೇ ನೀವು ಈ ಥರ ಮಾತಾಡ್ತಿರಲ್ರಿ. ಅವ್ರ್ಯಾರೇ ಹುಣಸೂರವ್ರು ಒಬ್ರು MLA ಅವರು, ಅವ್ರ ಹೆಸರೇನಪ್ಪ? ನಿಮ್ಮವರೇ ಅಂಬೇಡ್ಕರ್ ಅವರು. ಅವ್ರು ಯಾವಾಗಲೂ ಬೈತಿರಲ್ರಿ ನೀವು ಅಂಬೇಡ್ಕರ್ ಆಗಿರೋದಕ್ಕೆ ನೀವು ಅನ್ಲಾಯ್ಕು. ಯಾರು ಸಂವಿಧಾನದ ಒಳಗೆ ಅವರ ಜಾತಿನೇ ಅವರು ಕೂತ್ಕೊಂಡು ಬೈತಾರಲ್ಲ, ಅವರು ನಿಜವಾದಂಥ 420ಗಳು. ಯಾವತ್ತೂ ಜಾತಿನ ಸಮರ್ಪಣೆ ಮಾಡ್ಕೋಬೇಕು. ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಸರ್, ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಜಾತಿ ಒಳಗೆ ಯಾರು ಅವ್ರು ಅವಮಾನ ಮಾಡಿದಾಗ ನಮ್ಮ ಈ ಒಂದು ಸಂಪ್ರದಾಯ ಪ್ರಕಾರ ಯಾರು ಅವಮಾನ ಮಾಡಬಾರ್ದು, ಸಂವಿಧಾನದಲ್ಲಿ ಅವಮಾನ ಮಾಡಬಾರ್ದು. ಅವ್ರಿಗೆ ಅವಮಾನ ಮಾಡ್ಕೊಂಡಾಗ ಇವ್ರು ಹೆಂಗೆ ದೇಶದ ಜನನ ಕಾಪಾಡ್ತಾರ? ನಿನಗೆ ನೀನೇ ಅವಮಾನ ಮಾಡ್ಕೊಂಡಾಗ, ನಿನ್ನ ಜಾತಿನೇ ಅವಮಾನ ಮಾಡ್ಕೊಂಡಾಗ ದೇಶದ ಜನ ಹೆಂಗೆ ಕಾಪಾಡ್ತೀರಿ ನೀವು? ಅದು ನನ್ನ ಪ್ರಶ್ನೆ. ಅವ್ರಿಗೆ ಒಂದು ಮಾತು ಹೇಳೋದು, ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರಿಗೆ ನೀನು ಏನಂತ ಅವಮಾನ ಮಾಡಿದ್ಯೋ ಅದನ್ನ ಸಾರಿ ಕೇಳ್ಕೊಂಡು ದೇಶದಲ್ಲಿ ಕೈ ಮುಕ್ಕೊಂಡು ಸಾರಿ ಕೇಳ್ಕಾರ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಬೋದೇನೋ. ಇಲ್ಲಾಂದರೆ ಇವತ್ತಿಗೆ ನೀನು ರಾಜೀನಾಮೆ ಕೊಟ್ಬಿಟ್ಟು ಹೋಗಬೇಕು. ಇದು ಬೇಕಾಗಿಲ್ಲ ಮಿಸ್ ಅವರೇ, ನಿಮ್ಗೊಂದು ಗೌರವ ಇದೆ, ಆರಾಮ್ಸಿ ಇದ್ಬಿಡಿ. ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಹಾಲಿನಲ್ಲಿ ಬಾಯಿ ತೊಳ್ಕ ಮಾತಾಡಬೇಕು. ಮಿಸ್ಟರ್ ಅಮಿತ್ ಶಾ ಅವರೇ, ನಾವು ದೇಶಾದ್ಯಂತ ಹೋರಾಟ ಮಾಡ್ತಿದ್ದೀವಿ. ಇನ್ನೂ ನಿಂತ್ಕೊಂಡ್ರೆ ಏನಾರು ಆಗ್ಬೋದು, ರಕ್ತಪಾತಗಳಾಗಿರ್ಬೋದು. ಇದು ಎಚ್ಚರಿಕೆ. ಅಂಬೇಡ್ಕರ್ ಅದು ಪ್ಯಾಷನ್ ಅಂತ ಆ ಗೃಹ ಸಚಿವ ಅವರು
ಅವರು ಹೇಳ್ತಾ ಇರೋದು ದೇವರು ಅನ್ನೋದನ್ನ ಧರ್ಮ ಅನ್ನೋದನ್ನ ಪ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ವಿರುದ್ಧ ನಾವು ಅಂಬೇಡ್ಕರ್ ಹೆಸರನ್ನೇ ಬಳಸಬೇಕು. ಅವರು ಏನು ಇವತ್ತು ಅವ್ರಿಗೆ ಇವೆಲ್ಲ ಪ್ರಗತಿಪರರ ಪರವಾಗಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳೋದೇನೆಂದರೆ, ಇವತ್ತೇನು ನೀವು ಅಂಬೇಡ್ಕರ್ ನಮಗೆ ಪ್ಯಾಷನ್ನೇ, ನಿಮ್ಗೆ ದೇವ್ರುಗಳ ಪ್ಯಾಷನ್ನ ಅಂತ ಕೇಳ್ತೀವಿ. ಯಾರು ನಿರಂತರವಾಗಿ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಅದು ಬಹುಜನರ ಭಾವನೆಗೆ ಧಕ್ಕೆ ಥರ ಅಂತ ಹೇಳಿಕೆ ಅಂತ ಭಾವಿಸಿ ಅವ್ರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು. ಇವತ್ತು ಯಾವುದೇ ನಮ್ಮ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ದೇವರುಗಳ ವಿರುದ್ಧ ಮಾತಾಡಿದ್ರೆ ಕೆಲವರು ಹಿಂದೂ ಸಂಘಟನೆಗಳು ಅವರು ಎಲ್ಲರ ಭಾವನೆಗೂ ಧಕ್ಕೆ ಆಗಿದೆ, ಅವ್ರ ವಿರುದ್ಧ ಕೇಸ್ ಹಾಕಿ ಅಂತ ಏನು ಒತ್ತಾಯ ಮಾಡ್ತವ್ರೆ, ಅದೇ ರೀತಿ ಅವರು ಯಾವ ಭಾವನೆಗೂ ಧಕ್ಕೆ ಆಗಲ್ಲ. ದೇವ್ರುಗಳಿಗೆ ಹೋದರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಅದು ವಾಕ್ ಸ್ವಾತಂತ್ರ್ಯ ಇದೆ, ಅದಕ್ಕೆ ಅವ್ರು ಉತ್ತರ ಕೊಡಲಿ. ಅದು ಬಿಟ್ಟು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ ಏನು ತಪ್ಪಿದೆ ಅಂತ ಅವ್ರು ಹೇಳಬೇಕು. ಜೊತೆಗೆ ಅಂಬೇಡ್ಕರ್ ಸಂವಿಧಾನದ ಸವಲತ್ತು ಪಡೆದಿರೋರು ಇವರು ಅಂಬೇಡ್ಕರ್ ಮತ್ತು ಸಂವಿಧಾನದ ವಿರುದ್ಧ ಮಾತಾಡೋಂಥವ್ರು. ಮೊದಲು ಅವರು ಅಂಬೇಡ್ಕರ್ ಮತ್ತು ಸಂವಿಧಾನಬದ್ಧವಾಗಿ ದೊರಕಿರ್ತಕ್ಕಂಥ ಸವಲತ್ತುಗಳನ್ನ ಬಿಡಲಿ, ಅವ್ರು ಬಿಟ್ಟುಬಿಟ್ಟು ಅವ್ರ ವಿರುದ್ಧ ಹೇಳಿಕೆ ಕೊಡಲಿ, ಅದ್ರ ವಿರುದ್ಧ ಅವರು ಚುನಾವಣೆಗೂ ಬರಲಿ. ಕರೆಸ್ಕೊಂಡು ಅವನು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ರಾಜಕೀಯ ಚಾಣಕ್ಯ ಅಂತ ಕರೆಸ್ಕೊಂಡವನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂಸತ್ತಿನಲ್ಲಿ ವ್ಯಂಗ್ಯವಾಗಿ ಮತ್ತು ಅವಮಾನಕರ ರೀತಿಯಲ್ಲಿ ಮಾತಾಡಿರೋದನ್ನು ನಾವು ಖಂಡಿಸ್ತಿದ್ದೇವೆ. ಈಗಾಗಲೇ ಇಡೀ ರಾಷ್ಟ್ರದಾದ್ಯಂತ ದೊಡ್ಡ ಚಳವಳಿ ನಡೀತಾ ಇದೆ. ಯಾವ ದೇವರನ್ನು ಅವನು ನಂಬಿ ಮುಕ್ತಿ ಸಿಗ್ತದೆ ಅಂತ ಹೇಳಿದ್ರು, ಅದೇ ದೇವರುಗಳನ್ನು ಪ್ರತಿ ಮನೆಯಿಂದ ಹೊರಗಡೆ ಹಾಕಿ ನಾವು ಪ್ರತಿಭಟನೆಯನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಇವತ್ತು ಮೈಸೂರು ಬಂದ್ ಆಗಿದೆ, ಮೈಸೂರು ಬಂದು ಯಶಸ್ವಿಯೂ ಸಹ ಆಗಿದೆ. ಆದರೆ ನಾವು ಅವ್ರನ್ನ ಅಮಿತ್ ಶಾನ ಯಾವುದೇ ರೀತಿ ಒಂದು ಪ್ರಶ್ನೆ ಮಾಡೋಕ್ಕಂತ ಮೋದಿ ಹೋಗಿಲ್ಲ. ಇವರೆಲ್ಲ ಸಂಘ ಪರಿವಾರದಿಂದ ಬಂದವರು ಮೊದಲೇ ಪ್ಲ್ಯಾನ್ ಬಂದಿರ್ತಾರೆ, ಎಲ್ಲೋ ಒಂದು ಧ್ವನಿ ಎತ್ತಿರ್ತಾರೆ, ಇನ್ನೊಬ್ಬರು ಯಾರೋ ಕೋರಿಸ್ಕೊಡ್ತಾರೆ. ಇಂಥ ಒಂದು ಆಟನ ಸಮಾಜದಲ್ಲಿ ಬಿತ್ಕೊಂಡು ಬಂದಿದ್ದಾರೆ. ಇದು ಸರಿಯಲ್ಲ. ಆಕ್ರೋಶವನ್ನು ಮುಂದಿನ ಮತದಾನದ ಸಂದರ್ಭದಲ್ಲಿ ವ್ಯಕ್ತಪಡಿಸಲು ಗ್ಯಾರಂಟಿ ಅವನ್ನ ಆ ಒಂದು ಸಂಸತ್ ಸ್ಥಾನದಿಂದ ಗೃಹ ಮಂತ್ರಿ ಸ್ಥಾನದಿಂದ ತೆಗೆಯೋದಂಥ ಗ್ಯಾರಂಟಿ ಅಂತ ನಾ ಈ ಸಂದರ್ಭದಲ್ಲಿ ಬಹುಶಃ ಮೈಸೂರಿನ ಇತಿಹಾಸದಲ್ಲೇ ಇಷ್ಟು ಪರಿಪೂರ್ಣವಾಗಿ ಬಂದು ಇನ್ಕ್ಲೂಡಿಂಗ್ ಹೊಸ ಎಕ್ಸ್ಟೆನ್ಷನ್ಗಳಲ್ಲೂ ಕೂಡ ಇವತ್ತು ಬಂದ್ಗೆ ಸಹಾಯ ಮಾಡಿದ್ದಾರೆ, ಸಹಕರಿಸಿದ್ದಾರೆ. ಯಾರು ಮಾನವೀಯತೆ ಮತ್ತು ಸಹಬಾಳ್ವೆಗೆ ಗಮನದಲ್ಲಿಟ್ಕೊಂಡು ಮುಂದೆ ಜೀವನವನ್ನು ಸಾಗಿಸ್ಬೇಕು ಅನ್ನೋರೆಲ್ಲರೂ ಕೂಡ ಇವತ್ತು ಒಂದಾಗಿ ಈ ಒಂದು ಬಂದ್ಗೆ ಕರೆ ನೀಡಿದ್ದಾರೆ. ಇಂಥ ಒಬ್ಬ ಅವಿವೇಕಿ ಅಮಿತ್ ಶಾ ಅವರು ಯಾವೊಂದು ಗೋದಾ ಪ್ರಕರಣದಲ್ಲಿ ಒಂದು ಕ್ರಿಮಿನಲ್ ಘಟನೆಯಲ್ಲಿ ಜೈಲಲ್ಲಿದ್ದಂಥ ವ್ಯಕ್ತಿ ಭಾರತ ದೇಶಕ್ಕೆ ಗೃಹ ಮಂತ್ರಿ ಆಗಿರೋದು ದುರ್ದೈವ. ಇಂಥ ವ್ಯಕ್ತಿಗಳನ್ನು ಭಾರತದ ದೃಷ್ಟಿಯಿಂದ ಜನದ ಒಂದು ಒಳ್ಳೆಯ ಭಾವನೆಗಳಿಗೆ ಸ್ಪಂದಿಸುವಂಥ ಮಂತ್ರಿಗಳಿದ್ದರೆ ಒಳ್ಳೆಯದು ಅಂತೇಳಿ ಪ್ರಧಾನಮಂತ್ರಿಗಳು ಇವ್ರನ್ನ ತಮ್ಮ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ ಅಂದರೆ ಇವತ್ತು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಿಚ್ಚು ಮತ್ತು ಈ ಅಂಬೇಡ್ಕರ್ ಅವರು ವಿರುದ್ಧವಾಗಿ ಮಾತಾಡಿರೋಂಥದ್ದನ್ನ ವಿರೋಧಿಸ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಅವನು ನಿಜವಾಗ್ಲೂ ಕೂಡ ಆತನ ವಿದ್ಯಾವಂತನಾಗಿದ್ದರೆ, ಅವನ ಜವಾಬ್ದಾರಿ ಗೊತ್ತಿದ್ದರೆ ಅವನು ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು. ಇಲ್ಲ ಅಂದರೆ ಸರ್ಕಾರನೇ ಅವನ್ನ ತೆಗಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕಾರಣ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಭಾರಿ ದೊಡ್ಡ ಮಟ್ಟದ ತೇಜೋವಧೆ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಅವನ ಗಡೀಪಾರು ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇವತ್ತು ಮೈಸೂರು ಬಂದು ಭಾರಿ ದೊಡ್ಡ ಮಟ್ಟದ ಯಶಸ್ವಿ ಆಗಿದೆ. ಕೂಡಲೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಜೊತೆಗೆ ನಾನು ಇಷ್ಟೇ ಹೇಳೋದು, ಭಾರತದಲ್ಲಿ ಅವತ್ತು ಮೊದಲನೇ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ದೇಶದ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗೋದಕ್ಕೆ, ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಒಂದು ದೊಡ್ಡ ಮಟ್ಟದ 3ನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗಬೇಕು. ಅಮಿತ್ ಶಾ ಅನ್ನೋ ಅವಿವೇಕಿ 420 ಈ ಹಿಂದೆ ನರಮೇಧ ಹತ್ಯೆಯಲ್ಲಿ ಭಾಗಿಯಾಗಿ ಗಡೀಪಾರಾಗಿದ್ದಂತಹ ವ್ಯಕ್ತಿ ಅಂಬೇಡ್ಕರ್ ಅವರ ಬಗ್ಗೆ ಸದನದಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ವಿಚಾರನ ಖಂಡಿಸಿ
ಇವತ್ತು ಮೈಸೂರಿನ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಮೈಸೂರನ್ನ ಬಂದ್ ಮಾಡಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾವೆ. ಯಾಕಂತಂದರೆ ಈ 420 ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದನ್ನು ಖಂಡಿಸಿ ನಾವೇನು ಪ್ರತಿಭಟನೆ ಮಾಡಿದೋ ಕೂಡಲೇ ಅವನು ಸಚಿವ ಸ್ಥಾನದಿಂದ ಅವನನ್ನು ವಜಾಗೊಳಿಸಬೇಕು. ವಜಾಗೊಳಿಸದೇ ಇರುವ ಈ ಇದ್ದಂಥ ಸಂದರ್ಭದಲ್ಲಿ ಲೋಕಸಭೆಗೆ ನಾವು ದೆಹಲಿ ಚಲೋ ಮಾಡಬೇಕು ಅಂತ ನಾವು ಈಗಾಗಲೇ ಪಣ ತೊಟ್ಟಿದ್ದೇವೆ. ಅಮಿತ್ ಶಾ ಎಂಥ ಕಿಡಿಗೇಡಿ, RSSನ ಗುಲಾಮ ಮತ್ತು ನಮ್ಮ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಗೋವಿಂದ ಕಾರಜೋಳ ಎನ್ ಮಹೇಶ್ರವರು ಇವತ್ತು RSSನ ಗುಲಾಮರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅವ್ರುಗಳಿಗೆ ಇದು ಎಚ್ಚರಿಕೆ ಗಂಟೆ ಆಗಬೇಕು. ಮಾನ್ಯ ಅಮಿತ್ ಶಾ ಅವರೇ, ಇನ್ನೊಂದು ವಾರದೊಳಗೆ ತಾವು ಕ್ಷಮೆ ಕೇಳದೆ ಹೋದರೆ, ಅಂಬೇಡ್ಕರ್ ಮುಂದೆ ಮಂಡಿ ಊರಿ ನೀವು ಕ್ಷಮೆ ಕೇಳದೆ ಹೋದರೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ನಾವು ದೆಹಲಿಗೆ ಮುತ್ತಿಗೆಗಂತ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ನಾವು ದೆಹಲಿಗೆ ಬರ್ತೀವಿ, ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ತೀವಿ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ.